Audio Jungle. ದೀಪಾವಳಿಗಿಂತ ಪೂರ್ವದಲ್ಲಿ ಬೀದರ್ನಲ್ಲಿ ಸಂಪೂರ್ಣ ರೈತರ ಖಾತೆಗೆ ಹಣ ಜಮಾ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ನಾನು ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದೇನೆ. ನೋಡಿ, ಸುಮಾರು 10 ಲಕ್ಷದಿಂದ 12 ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿದೆ. ಬೀದರ್ನಲ್ಲಿ, ಕಲಬುರಗಿಯಲ್ಲಿ, ರಾಯಚೂರಲ್ಲಿ, ಯಾದಗಿರಿಯಲ್ಲಿ, ವಿಶೇಷವಾಗಿ ಎಲ್ಲ ಭಾಗದಲ್ಲಿ ಇವತ್ತು ಪ್ರವಾಹ ಬಂದು ಅಂದರೆ ಇವತ್ತು ಏಕಾಏಕಿಯಾಗಿ ಫ್ಲ್ಯಾಶ್ ಫ್ಲಡ್ಸ್ ಬಂದುಬಿಟ್ಟಿದೆ. ಜೂನಲ್ಲಿ ಕಡಿಮೆ ಮಳೆ ಆಗಿದೆ, ಜುಲೈಯಲ್ಲಿ ಕಡಿಮೆ ಮಳೆ ಆಗಿದೆ, ಆಗಸ್ಟಲ್ಲಿ, ಸೆಪ್ಟೆಂಬರಲ್ಲಿ ದುಪ್ಪಟ್ಟು ಮಳೆ ಆಗಿದೆ. ಒಂದು ತಿಂಗಳಲ್ಲಿ ಬೀಳುವಂಥ ಮಳೆ ಒಂದು ವಾರದಲ್ಲಿ ಬಿದ್ದಿದೆ, ಒಂದು ವಾರದಲ್ಲಿ ಬೀಳುವಂಥ ಮಳೆ ಒಂದು ದಿವಸದಲ್ಲಿ ಬಿದ್ದಿದೆ. ಇದು ಹವಾಮಾನ ಬದಲಾವಣೆ, ಪ್ರಕೃತಿ ವಿಕೋಪದಿಂದ ಸಂಪೂರ್ಣ ಬೆಳೆ ನಷ್ಟ ಆಗಿದೆ. ಹೀಗಾಗಿ ರೈತರು ಭಾಳ ಕಷ್ಟದಲ್ಲಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಾಗ ಅವರು ಭಾಳ ತತ್ಕ್ಷಣವೇ ಸ್ಪಂದನೆ ಮಾಡಿ ವೈಮಾನಿಕ ಸಮೀಕ್ಷೆ ಮಾಡಿ ಇವತ್ತು ನಮಗೆಲ್ಲ ಒಂದು ಸಭೆಯನ್ನು ಕರೆದು ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ನಾವೆಲ್ಲ ಮನವಿ ಮಾಡಿದ್ವಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ. NDRF, SDRF ಪ್ರಕಾರ ಏನು ಇವತ್ತು ಬರೀ ಒಣ ಭೂಮಿಗೆ 8,500 ಪ್ರತಿ ಹೆಕ್ಟರ್ಗೆ ಇದೆ, ಮತ್ತು ಇವತ್ತು ನೀರಾವರಿ ಭೂಮಿಗೆ 18,000 ಪ್ರತಿ ಹೆಕ್ಟರ್ಗೆ ಪರಿಹಾರ ಇದೆ, ಮತ್ತು ಪೆರೆನಿಯಲ್ ಕ್ರಾಪ್ಸ್ಗೆ ಒಂದು ಸುಮಾರು 22,000 ರೂಪಾಯಿ ಪರಿಹಾರ ಇದೆ. ಇದು ರಾಜ್ಯ ಸರ್ಕಾರದ ವತಿಯಿಂದ ಹೆಚ್ಚುವರಿ ಪರಿಹಾರ ಕೊಡಬೇಕು ಅಂತೇಳಿ ನಾವು ವಿನಂತಿ ಮಾಡಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ರೈತಪರ ಮುಖ್ಯಮಂತ್ರಿಗಳಿದ್ದಾರೆ, ರೈತಪರ ಸರ್ಕಾರ ಇದೆ, ರೈತರ ಜೊತೆಲಿ ನಾವು ನಿಲ್ಲೋಣ, ನಿಮ್ಮೆಲ್ಲರ ಏನೊಂದು ಬೇಡಿಕೆ ಇದೆ, ನಾನಿರ್ಬೋದು, ಪ್ರಿಯಾಂಕ, ಶರಣ್ ಪ್ರಕಾಶ್ ಪಾಟೀಲ, ಶರಣ್ ಬಸಪ್ಪ ದರ್ಶನಾಪುರ, ನಾವೆಲ್ಲ ರಹೀಂ ಖಾನ್ ಅವರು ಎಲ್ಲರೂ ಸೇರಿ ಇವತ್ತು ನಾವು ಮನವಿ ಮಾಡಿದಂಥ BR ಪಾಟೀಲ್ ಅವರಿದ್ದರು, ಅಲ್ಲಂಪ್ರಭು ಪಾಟೀಲ್ ಅವರಿದ್ದರು, ಶಾಸಕರುಗಳಿದ್ದರು. ಇವತ್ತು ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ. ಮತ್ತು ಎಷ್ಟೇ ಹೊರೆ ಆದರೂ ಪರವಾಗಿಲ್ಲ ಅಂತೇಳಿ ಹೇಳಿ ರಾಜ್ಯ ಸರ್ಕಾರದ ವತಿಯಿಂದ ಪ್ರತಿ ಹೆಕ್ಟರ್ಗೆ 8,500 ರೂಪಾಯಿ ಹೆಚ್ಚುವರಿಯಾಗಿ ಪರಿಹಾರ ಕೊಡೋದಾಗಿ ಘೋಷಣೆ ಮಾಡಿದ್ದಾರೆ. ಈಗ ಮಳೆ ನಿಂತಿದೆ, ಸಮೀಕ್ಷೆ ನಡೀತಾ ಇದೆ. ಸಮೀಕ್ಷೆ ಆದ ತಕ್ಷಣ ರೈತರ ಖಾತೆಯಲ್ಲಿ ಈ ಹಣ ಜಮಾ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ದೀಪಾವಳಿಗಿಂತ ಪೂರ್ವದಲ್ಲಿ ಬೀದರ್ನಲ್ಲಿ ಸಂಪೂರ್ಣ ರೈತರ ಖಾತೆಗೆ ಹಣ ಜಮಾ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ನಾನು ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದೇನೆ. BY ವಿಜೇಂದ್ರ ಅವರು ಉತ್ತರ ಕರ್ನಾಟಕದಲ್ಲಿ ಭಾರೀ ಮಳೆಯಾಗಿ ಅತಿವೃಷ್ಟಿಯಿಂದ ರೈತರು ಸಂಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ರಾಜ್ಯದಿಂದ 2 ತಂಡಗಳನ್ನು ಮಾಡಿ ಸ್ವತಃ ನಮ್ಮ ಜಿಲ್ಲೆಗೆ ಬೀದರ್, ಕಲಬುರಗಿ, ಯಾದಗಿರಿಗೆ ರಾಜ್ಯಾಧ್ಯಕ್ಷರೇ ಪ್ರವಾಸಕ್ಕೆ ಬಂದಿದ್ದರು. ಇನ್ನೊಂದು ತಂಡ ಬೆಳಗಾವಿ, ಚಿಕ್ಕೋಡಿ, ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಗೆ R. ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರ ನೇತೃತ್ವ ತಂಡ ಪ್ರವಾಸ ಆಗಿತ್ತು. ಅವರು ಪ್ರವಾಸ ಮಾಡಿದ್ದಕ್ಕೆ ಮರುದಿವಸ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಸಚಿವ ಸಂಪುಟದ ಕೆಲವೊಂದು ಸಚಿವರನ್ನು ಕರೆದುಕೊಂಡು ಹೆಲಿಕಾಪ್ಟರ್ ಮುಖಾಂತರ ಏರಿಯಲ್ ಸರ್ವೆ ಮಾಡಿ ರೈತರಿಗೆ ನಾವೇನು NDRF, SDRF ಪ್ರಕಾರ ಪ್ರತಿ ವರ್ಷ 8,500 ಕೊಡ್ತೀವಿ, ಅದಕ್ಕೆ ಇನ್ನೂ 8,500 ಸೇರಿಸಿ ರೈತರಿಗೆ ನಾವು ಈ ಒಂದು ಅತಿವೃಷ್ಟಿಯ ಪರಿಹಾರವನ್ನು ಕೊಡ್ತೀವಿ ಅಂತೇಳಿ ಹೇಳಿದರು. ಆದರೆ ಅವ್ರು ಹೇಳಿದ್ದು 17,000 ರೂಪಾಯಿ ಪ್ರತಿ ಹೆಕ್ಟರ್ಗೆ ಕೊಡ್ತೀವಿ ಅಂತೇಳಿ. ಮ್ಯಾಕ್ಸಿಮಮ್ 5 ಎಕರೆಗೆ ಮಾತ್ರ, ಅಂದ್ರೆ ಒಬ್ಬ ರೈತರಿಗೆ ಮ್ಯಾಕ್ಸಿಮಮ್ 34,000 ಮಾತ್ರ ಕೊಡ್ತೀವಿ ಅಂತ ಅನ್ನುವಂಥ, ನೀರಾವರಿ ಬೆಳೆ ಇದ್ರೆ 25,000 ಪ್ರತಿ ಹೆಕ್ಟರ್ಗೆ ಕೊಡುವಂತ ಒಂದು ಮಾತನ್ನು ಹೇಳಿದ್ರು. ಆದರೆ ಇಲ್ಲಿಯವರೆಗೆ ಒಬ್ಬ ರೈತರಿಗೆ